ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ, ನಮ್ಮದು ಆ್ಯನಿವರ್ಸರಿ ಇವತ್ತು. ಎಷ್ಟನೇ ವರ್ಷದ್ದು ಅಂದರೆ 25ನೇ ವರ್ಷದ ಆ್ಯನಿವರ್ಸರಿ ಇವತ್ತು, ಸಿಲ್ವರ್ ಜುಬ್ಲಿ. ಆದರೆ ನಾವೇನು ಗ್ರ್ಯಾಂಡಾಗಿ ಏನು ಮಾಡ್ಕೊತಾ ಇಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಮನೆಯವ್ರಿಗೆ ಇದೆಲ್ಲ ಇಷ್ಟ ಆಗೋಲ್ಲ. ಹಂಗಾಗಿ ಸಿಂಪಲ್ಲಾಗೆ ಮಾಡ್ತಾಯಿರೋದು, ಏನು ಮಾಡೋದೇ ಬೇಡ ಅಂದ್ಕೊಂಡಿದ್ವಿ. ನನ್ನ ಕಂದಮ್ಮನಿಂದ ಇವತ್ತು ಸಣ್ಣದಾಗಿ ಒಂದು ಪಾರ್ಟಿ ನಡೀತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಇವರೇ. ಸ್ವಲ್ಪ ಸಿಟ್ಟು ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರನ್ನ ಸ್ವಲ್ಪ ತಣ್ಣಗೆ ಮಾಡಬೇಕು. ಏನಿಲ್ಲ, ಒಂದು 5 ನಿಮಿಷ ಸರಿ ಹೋಗ್ಬಿಡ್ತಾರೆ. ಈಗ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ದಾರೆ. ಇವಳಿಂದ ಇವತ್ತು ನಮ್ಮ ಮನೆಯವ್ರಿಗೆ ಆ್ಯನಿವರ್ಸರಿಗೆ ಕೊಡಿಸ್ತಿದ್ದು ಶರ್ಟ್. ನಾನು ಇದನ್ನೇ ಇದು ಅಲ್ಲದೆ ಇನ್ನೂ 2 ಇದೆ. ಈ ಕಲರ್ ತುಂಬ ಇಷ್ಟ ಆಯಿತು ಅಂತ ಕೊಡಿಸಿದ್ದೆ. ಅರೆ ಹೆಂಗೆ ಖುಷಿ ಅನ್ನಿಸ್ತಾ? ಹೆಂಗೆ ಸೂಪರ್. 25 ಇಯರ್ಸ್ ಅದು ಏನಾದರೂ 25 ಇಯರ್ಸ್ ಹೆಂಗೆ? ಒಂದು ವರ್ಷ ಇದ್ದಂಗೆ. ಮೈಸೂರು ಸಿಲ್ಕ್ ಸೀರೆ ಕೊಡಿಸಿದ್ದಾರೆ. ಬ್ಲೌಸ್ ಹೊಲ್ದಿಲ್ಲ, ಹೊಲಿಯೋಕೆ ಕೊಟ್ಟಿದ್ದೀನಿ ಸೀರೆ, ಅವರು ಕೊಟ್ಟಿಲ್ಲ. ಹಂಗಾಗಿ ಒಂದು ಡ್ರೆಸ್ ಹಾಕ್ಕೊಂಡೆ ಕೇಕ್ ಕಟ್ ಮಾಡೋದು ಇವತ್ತು. ನನ್ನ ಮಗಳು ಎಷ್ಟು ಪ್ರಯತ್ನಪಟ್ಟು ಕೇಕೆಲ್ಲ ತರಿಸಿ ಇವತ್ತು ಅವಳಿಂದ ಒಂದು ಪಾರ್ಟಿ ಥರ ಮನೇಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಸಿಂಪಲ್ ಪಾರ್ಟಿ, ಇನ್ನೇನು ಯಾರನ್ನೂ ಕರೆದಿಲ್ಲ. ಮಾಡಬೇಕು ಅಂದ್ಕೊಂಡಿದ್ರೆ ತುಂಬ ಜನ ಕರೆದು ಮಾಡಬೇಕು ಅಂತ ಆಸೆ ಇತ್ತು. ನಮ್ಮ ಮನೆಯವ್ರು ಯಾಕೋ ಇಷ್ಟಪಡಲಿಲ್ಲ. ಹಂಗಾಗಿ ಸಿಂಪಲ್ಲಾಗಿ ನನ್ನ ಮಗಳು ಸಂಜೆ ಡಿಸೈಡ್ ಮಾಡಿ ಹೋಗಿ ಕೇಕ್ ತಂದು ಮಾಡ್ತಾಯಿದ್ದಾಳೆ. ಎಲ್ಲ ಕ್ರೆಡಿಟ್ ಇವ್ರಿಗೆ. ಮುದ್ದು ಮಗಳು. ನಮ್ಮ ಅತ್ತೆನೂ ಕೂತಿದ್ರು. ಯಾರೂ ಇಲ್ಲ ನಮ್ಮ ಮನೆಯಲ್ಲೇ ಇರೋದ್ರಿಂದ ನಮ್ಮತ್ತೆ ಅವರೊಬ್ಬರೇ ಇದ್ದಿದ್ದು ಮನೇಲಿ. ನಾವೇ 4 ಜನ ಮಾಡಿದ್ದು ಪಾರ್ಟಿ. ಸಿಂಪಲ್ 25 ಇಯರ್ಸ್ ಆದರೂ ಕೂಡ ನನ್ನ ಮಗಳ ಮಾತು ಕೇಳೋ ಥರ ಆಯಿತು ನಮಗೆ. ಅವಳಿಂದ ನಾವು ಇವತ್ತೊಂದು ಸಣ್ಣದಾಗಿ ಸೆಲೆಬ್ರೇಷನ್ ಮಾಡ್ಕೊಳಂಗಾಯಿತು. ತುಂಬ ಹಠ ಮಾಡಿ ಎಷ್ಟೇ ಬೇಡ ಅಂದರೂ ಕೇಳಿದೆ ಕೇಕ್ ತರಿಸಿ ಅವ್ರ ಅಪ್ಪಾಜಿ ಕರ್ಕೊಂಡೋಗಿ ಕೇಕ್ ತಂದು, ನಂಗೆ ನೈಟಿಲ್ಲೇ ಇದ್ದೆ, ನೈಟಿ ಹಾಕೋಬೇಡ, ಡ್ರೆಸ್ ಹಾಕ, ಸೀರೆ ಹಾಕ ಅಂತೇಳಿ ತುಂಬ ಹಠ ಮಾಡಿ ಇವತ್ತು ಕೇಕ್ ಕಟ್ ಮಾಡಿಸಿದ್ದಾಳೆ. ನಮ್ಮ ಮಕ್ಕಳು ನಮ್ಮ ಮುಂದೆ ದೊಡ್ಡದಾಗಿ ಯೋಚನೆ ಮಾಡೋದು, ದೊಡ್ಡದು ಸರ್ಪ್ರೈಸ್ ಕೊಡೋದು, ಈ ಥರ ಎಲ್ಲ ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ ಸ್ನೇಹಿತರೆ? ಏನೇ ಆದರೂ ಮಕ್ಕಳು ಮನೇಲಿದ್ದರೆ ಚೆಂದ ಅನಿಸುತ್ತೆ. ಇದ್ದಿದ್ರಲ್ಲೂ ನನ್ನ ಮಗಳು ಸ್ವಲ್ಪ ಜಾಸ್ತಿನೇ ತರಲೆ ಅಂತ ಹೇಳ್ಬೋದು. ದೊಡ್ಡದಾಗಿ ಮಕ್ಕಳು ಯೋಚನೆ ಮಾಡೋದು ನೋಡಿದ್ರೇ ಒಂಥರ ಖುಷಿ ಅನಿಸುತ್ತೆ. ಯಾವಾಗೂ ಅಷ್ಟೇ ನನ್ನ ಬರ್ತಡೇ ಆಗಲಿ, ಅವ್ರ ಅಪ್ಪಾಜಿ ಬರ್ತಡೇ ಆಗಲಿ ಆದರೆ ನಾವು ಮಾಡ್ಕೊಳ್ಳೋದು ಬೇಡ ಅಂದ್ರೂ ಕೇಳೋದೇ ಇಲ್ಲ. ಸಣ್ಣ ಪುಟ್ಟದ ಸರ್ಪ್ರೈಸ್ ಕೊಡ್ತಾನೆ ಇರ್ತಾಳೆ. ಮಕ್ಕಳು ಇಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತಾರೆ ಅಂದರೆ ನಮಗೆ ಅದು ಕೇಳೋಕ್ಕೆ ನೋಡೋಕ್ಕೆ ಒಂಥರ ಭಾಳ ಖುಷಿ ಅನಿಸುತ್ತೆ. ಯಾರೂ ಇಲ್ಲ ಮನೆಯಲ್ಲಿ, ನಾವೇ 4 ಜನ ಇರೋದು. ನಾವು 4 ಜನನೇ ಸಣ್ಣದಾಗಿ ಸರ್ಪ್ರೈಸ್ ಮಾಡ್ಕೊಂಡಿದ್ದೀವಿ. ಇನ್ನೇನಿಲ್ಲ, ಸಿಂಪಲ್ಲಾಗಿ ಈ ಥರ ಮಾಡ್ಕೊಂಡಿರೋವಂಥದ್ದು. ದಿಸ್ ಈಸ್ ಮೈ ಲವ್ಲಿ ಗರ್. ನನ್ನ ಮಗಳಿಂದ ಇವತ್ತು ಒಂದು ಸಣ್ಣದಾಗಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ. ಸಿಂಪಲ್ ಆ್ಯನಿವರ್ಸರಿ ಅಂತ ಹೇಳ್ಬೋದು. ನಾವು ಎಲ್ಲರನ್ನೂ ಕರೆದು ಮಾಡ್ಬೇಕಂದ್ರೆ ತುಂಬ ಜನ, ನನ್ನ ಫ್ಯಾಮಿಲಿ ಮತ್ತು ನಮ್ಮ ಮನೆಯವ್ರ ಫ್ಯಾಮಿಲಿ ಎಲ್ಲ ಸೇರಿದರೆ ಒಂದು 50-60 ಜನನೇ ಆಗ್ತೀವಿ. ಸಿಂಪಲ್ಲಾಗಿ ಯಾರನ್ನೂ ಕರೀಲೇಬಾರ್ದು, ಇಷ್ಟೇ ಜನ ಅಂದರೆ ಅಷ್ಟು ಜನ ಇದ್ದೀವಿ. ಆದರೆ ನಮ್ಮ ಮನೆಯವ್ರು ಯಾಕೋ ಬೇಡ, ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರು. ಹಂಗಾಗಿ ನನಗೂ ಅವ್ರ ಮಾತಿ ವಿರುದ್ಧವಾಗಿ ಆಡೋಕ್ಕಾಗಲಿಲ್ಲ, ಸುಮ್ಮನೆ ಆದೆ ನಾನು ಬೇಡ ಅಂತ. ಥ್ಯಾಂಕ್ ಯು ಕಂದ ಆ್ಯನಿವರ್ಸರಿ ಮಾಡಿದ್ದಕ್ಕೆ. ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ, ಕಬಾಬು, ಹಾಗೆ ಸ್ವಲ್ಪ ಗ್ರೇವಿ ಮಾಡಿದ್ದೆ ಅಷ್ಟೇ. ಇನ್ನೇನು ಜಾಸ್ತಿ ಮಾಡೋಕ್ಕಾಗಲಿಲ್ಲ. ನಾವೇ 4 ಜನ, ಇನ್ನೇನು ಅಂತೇಳಿ ಸ್ವಲ್ಪ ಮಾಡ್ಕೊಂಡ್ವಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.